ಒಂದು ಗಾದೆನೇ ಇದೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತಾರೆ. ಫುಟ್ಪಾತ್ ವಿಚಾರದಲ್ಲೇ ಅದೇ ಆಗ್ತಿದೆ. ಸಮಸ್ಯೆ ಯಾರದ್ದೇ ಆಗಿರಲಿ, ಕೊನೆಗೆ ಬಲಿಯಾಗೋದು ಒಬ್ಬ ಸಾಮಾನ್ಯ ಜನ. ಫುಟ್ಪಾತ್ ಪಾದಚಾರಿಗಳಿಗೆ ಸಿಗಲಿದ್ದರೆ ಅವರ ರಸ್ತೆಗೆ ಇಳಿಲೇಬೇಕಾಗುತ್ತದೆ. ಮುಂದೆ ಒಂದಿನ ಅಪಘಾತ ಆದರೆ ಇದಕ್ಕೆ ಯಾರು ಹೊಣೆ ಅಂತ ಡೈರೆಕ್ಟಾಗಿ ಸರ್ಕಾರ ನಮಗೆ ಕ್ವಶನ್ ಮಾಡ್ತಾ ಇದೆ. ಹಾಗಿದ್ದರೆ ನಮಗೆ ಆಗ್ತಿರುವ ಪ್ರಾಬ್ಲಮ್ ಆದರೂ ಏನು ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾವಿವಾಗ ಬಂದಿರುವಂಥ ಪ್ರದೇಶ ಏನಿದೆಯಲ್ಲ, ಇದು ಫುಟ್ಪಾತು. ಇವಾಗ ನೋಡಿ, ಅಲ್ಲಿ JCB ತೆರವುಗೊಳಿಸ್ತಿದ್ದಾರೆ. ಫುಟ್ಪಾತಲ್ಲಿ ಯಾವುದಾದ್ರು ಅಂಗಡಿ ಇಕ್ಕೊಂಡಿದ್ದಾರೋ ಅದೆಲ್ಲಾನು ತೆರವುಗೊಳಿಸ್ತಿದ್ದಾರೆ ಈ ಕಡೆಯಿಂದ. ಸೊ ಇಲ್ಲಿ ಮೊದಲೆಲ್ಲಾನು ಫುಟ್ಪಾತ್ ಮೇಲೆ ತುಂಬಾ ಅಂಗಡಿಗಳು ಇರ್ತಾ ಇತ್ತು. ಇವಾಗ ಎಲ್ಲಾನು ಗೌರ್ಮೆಂಟ್ ಆದೇಶದ ಮೇರೆಗೆ ಎಲ್ಲಾನು ಕಿತ್ತಿ ಡೆಮೊಲಿಷನ್ ಮಾಡಿದ್ದಾರೆ. ಸೊ ಇವಾಗ ನೀವೇನು ನೋಡ್ತಾ ಇದಾರಲ್ಲ, ಬಟ್ ಗೌರ್ಮೆಂಟ್ ಉದ್ದೇಶ ಏನಾಗಿತ್ತು ಅಂದ್ರೆ, ಸೊ ಜನಗಳು ಈ ಫುಟ್ಪಾತ್ ಮೇಲೆ ಬರ್ತಾರೆ ಅಂದ್ರೆ, ಈ ಫುಟ್ಪಾತ್ ಮೇಲೆ ಅಂಗಡಿ ಇರುತ್ತಲ್ಲ, ಸೊ ಅಂಗಡಿಯಿಂದ ಡಿಸ್ಟರ್ಬೆನ್ಸ್ ಆಗುತ್ತೆ. ಜನಗಳು ಈ ರೋಡ್ಗೆ ಹಿಂಗೆ ರೋಡ್ ಬರ್ತಾರಲ್ಲ, ಸೊ ರೋಡಲ್ಲಿ ಬಂದಾಗ ಏನಾಗುತ್ತೆ, ಗಾಡಿಗಳು ವೆಹಿಕಲ್ ಮೂವ್ಮೆಂಟ್ಸ್ ಇರುತ್ತೆ. ಸೊ ಈ ಕೇಸಸ್ ಅಲ್ಲಿ ಆಕ್ಸಿಡೆಂಟ್ ಸಂಭವ ಜಾಸ್ತಿ ಇರೋದ್ರಿಂದ ಸೊ ಇಲ್ಲಿ ಫುಟ್ಪಾತ್ನ ಯೂಸ್ ಮಾಡಬಾರ್ದನ್ನ ಒಂದು ಥಾಟ್ ಹೌದು ಗೌರ್ಮೆಂಟ್ ಕಡೆಯಿಂದ. ಬಟ್ ಇವಾಗ ನಾನು ನಿಮಗೆ ಗೌರ್ಮೆಂಟ್ಗೆ ಡೈರೆಕ್ಟಾಗಿ ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಓಕೆ, ಪಾಪ ಎಷ್ಟೋ ಬಡ ಮಕ್ಕಳು, ಬಡ ಜನಗಳು ಇಲ್ಲಿ ಒಂದು ಅವ್ರ ಹೊಟ್ಟೆ ಪಾಡಗೋಸ್ಕರ ಚಿಕ್ಕ ಚಿಕ್ಕ ಅಂಗಡಿ ಹಾಕೊಂಡು ಅವರು ಬಿಸ್ನೆಸ್ನ ಅಂತ ಮಾಡ್ಕೊಂಡು ಜೀವನ ರೂಪಿಸ್ಕೊಂತ ಇದ್ರು. ಅವರಿಗೆ ವಿತೌಟ್ ನೋಟಿಫಿಕೇಶನ್, ವಿತೌಟ್ ಇನ್ಫಾರ್ಮೇಶನ್ ಕೊಡ್ದೇನೆ ಜಾಗನ ಒತ್ತುವರಿ ಮಾಡಿ, ಅಂದ್ರೆ ಇಲ್ಲೆಲ್ಲ ಜಾಗದಲ್ಲಿ ಕೆಲಸ ಮಾಡ್ತಾರನ್ನ ಕಿತ್ತಿ ಬಿಸಾಕಿದ್ರಿ. ಸೊ ಎಲ್ಲಾನು ಡೆಮಾಲಿಷನ್ ಮಾಡಿದ್ರಿ. ಓಕೆ, ನಾನು ಇದೆಲ್ಲಾನು ಒಪ್ಕೊಂತೀನಿ. ಬಟ್ ಆದ್ರೆ ಅವ್ರಿಗೆ ಅಂತಾನೆ ಆಲ್ಟರ್ನೇಟ್ ವ್ಯವಸ್ಥೆ ಎಲ್ಲಿ ಮಾಡಿದಿರಾ? ಅವರ ಮುಂದಿನ ಜೀವನ ಏನ್ ಮಾಡ್ತಾರೆ? ಸೊ ಎಲ್ಲಿ ಹೋಗಿ ಬದುಕ್ತಾರೆ? ಇವಾಗ ನಿಮ್ಗೆ ಏನ್ ತೋರಿಸ್ತಾ ಇದೀನಲ್ಲ, ಇದು ಫುಟ್ಪಾತ್. ಇಲ್ಲಿ ನೋಡಿ, ಇವಾಗ ಗೌರ್ಮೆಂಟ್ ಮಾಡಿರೋ ಕೆಲಸಗಳು ಹೆಂಗಿದೆ ಅಂದ್ರೆ, ಇದು ಎಲೆಕ್ಟ್ರಿಸಿಟಿ. ಓಕೆ, ಇಲ್ಲಿ ಕಾಣಲ್ಲ, ಈ ಫುಟ್ಪಾತ್ ಅಲ್ಲೇ ಹೋಗ್ಬೇಕು. ಇವಾಗ ಈ ಫುಟ್ಪಾತ್ ಅಲ್ಲೇ ಲೈಟ್ ಕಂಬ ಬಂದಿದೆ. ಇಲ್ಲಿ ಎಲ್ಲಾನು ಬಿಟ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತೈತಲ್ಲ, ಎಲ್ಲಾನು ಓಪನ್. ಸೊ ಟೇಪ್ ಇಲ್ಲ, ಏನಿಲ್ಲ. ಇವಾಗ ಈ ಫುಟ್ಪಾತ್ ಮೇಲೆ ಹಿಂಗೆ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೇನ್ ನೋಡಿತಾ ಇದಾರಲ್ಲ, ಈ ಫುಟ್ಪಾತ್ಗೋಸ್ಕರನೇ. ಸೊ ಅಷ್ಟೇ, ಈ ಜನಗಳು ಎಚ್ಚೆತ್ಕೊಳ್ಳಲ್ಲ. ಅವಾಗ ಏನು ಹಿಂಗ್ ಹೋಗಿದ್ರೆ, ಹಿಂಗ್ ಟಚ್ ಮಾಡಿದ್ರೆ ಹೋಯ್ತು, ಜೀವ ಹೋಯ್ತಾ? ಯಾರ ರೆಸ್ಪಾನ್ಸಿಬಿಲಿಟಿ? ಇವಾಗ ಒಂದು ಅಂಗಡಿಯಿಂದ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಒತ್ತುವರಿ ಮಾಡಿದ್ರು. ಇದೇನಿದು ಮತ್ತೆ? ಸೊ ಇದು ಒಂದು ಭ್ರಷ್ಟಾಚಾರ ತಾನೆ. ಮತ್ತೆ ಇದು ಅಡ್ಡ ಬಂದುಬಿಟ್ಟು ನಾನು ಇವಾಗ ರೋಡ್ಗೆ ಹಿಂಗ್ ಕ್ರಾಸ್ ಮಾಡ್ಬೇಕು, ಅವಾಗ ರೋಡ್ ಅವ್ನು ಯಾವನೋ ಬರ್ತಾನೆ, ಅವ್ನು ಕಿತ್ಕೊಂಡು ಹೋಗ್ತಾನೆ. ಏನಿದು? ಹಾಗೇನು ಆಲ್ಟರ್ನೇಟ್ ವ್ಯವಸ್ಥೆ ಏನಿದೆ? ಮತ್ತೆ ಇದೇನಿದು? ಸೊ ಗೌರ್ಮೆಂಟ್ ಕಡೆಯಿಂದ ಪ್ರಾಬ್ಲಮ್ ಇಷ್ಟು ಇರ್ಬೇಕಾದ್ರೆ ಇನ್ ಜನಗಳ ಪ್ರಾಬ್ಲಮ್ ಏನಾಗಿರುತ್ತೆ ನೋಡ್ತಾ ಇದ್ದೀರಾ? ಒಂದು ಕಡೆಯಿಂದ ನೀವು ನೋಡ್ತಾ ಇದ್ದೀರಾ, ಚಿಕ್ಕ ಪುಟ್ಟ ಅಂಗಡಿಗಳೆಲ್ಲ ಇಟ್ಕೊಂಡು ದಿನವಿಡೀ ದುಡಿದು ತಮ್ಮ ಕುಟುಂಬದ ಹೊಟ್ಟೆಪಾಡು ತುಂಬಿಸ್ತಿದ್ದಂತ ಬೀದಿ ವ್ಯಾಪಾರಿಗಳ ಅಂಗಡಿಗಳನ್ನು ಸರ್ಕಾರ ತೆರವುಗೊಳಿಸುತ್ತಿದೆ. ತಮ್ಮ ಬದುಕಿನ ಏಕೈಕ ಮೂಲ ಆಧಾರವಾಗಿದ್ದ ಅಂಗಡಿಗಳನ್ನೇ ನಂಬಿಕೊಂಡಿದ್ದ ಜನಸಾಮಾನ್ಯರು ಇಂದು ತಮ್ಮ ಕಣ್ಣ ಮುಂದೆನೆ ಅಂಗಡಿಗಳನ್ನ ಕಿತ್ತಾಕ್ತಿದ್ದಾಗ ಆ ಬಡವರ ಕಣ್ಣಲ್ಲಿ ನೀರು ಬರುವ ಪರಿಸ್ಥಿತಿ ಇದೆ ಅಲ್ಲ. ಆದ್ರೆ ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡ ಅವರ ಭಾವಚಿತ್ರಕ್ಕೆ ಅವರ ಅಭಿಮಾನಿಗಳು ಹಾಲಿನ ಅಭಿಷೇಕ ಮಾಡುತ್ತಿದ್ದಾರೆ. ಇದು ಎಂತ ವ್ಯವಸ್ಥೆ ಅಂತೀನಿ. ಆದ್ರೆ ಇನ್ನೊಂದು ಕಡೆ ಶ್ರೀ ಕೃಷ್ಣ ಬೈರೇಗೌಡ ಅವರು ಸ್ಪಾಟ್ ನ ವಿಸಿಟ್ ಮಾಡ್ತಾ ಇದ್ದಾರೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಮೊದಲು ಫುಟ್ಪಾತ್ ಅಲ್ಲಿ ಸೊ ಅಂಗಡಿಗಳೆಲ್ಲ ಇತ್ತು. ಇವಾಗ ಏನಾಗಿದೆ ಅಲ್ಲ, ಗೌರ್ಮೆಂಟ್ ಆದೇಶದ ಬಂದ್ಮೇಲೆ ಸೊ ಇದನ್ನೆಲ್ಲಾನು ತೆಗೆದಾಕಿದ್ದಾರೆ. ಸೊ ಇದೆಲ್ಲಾನು ಎಕ್ಸ್ಟೆಂಡ್ ಇದ್ದು ಇದೆಲ್ಲ ಕಟ್ ಮಾಡಿ ಬಿಸಾಕಿದ್ದಾರೆ. ಇವಾಗ ಕಾಣಿಸ್ತೈತಲ್ಲ, ಸೊ ಇವಾಗ ಫ್ರೀಯಾಗಿ ಓಡಾಡ್ಬೋದು ಜನಗಳು, ಆ ಥರ ಮಾಡಿದ್ದಾರೆ. ಬಟ್ ಅವಾಗೆಲ್ಲ ಸ್ವಲ್ಪ ಸ್ಟ್ರಕ್ ಆಗಿತ್ತು. ಸೊ ಜನಗಳೆಲ್ಲ ರೋಡ್ಗೆ ಬರಬೇಕಾಗಿತ್ತು. ಬಟ್ ಇವಾಗ ಏನಾಗಿದೆ, ಅದು ಸ್ವಲ್ಪ ಫ್ರೀ ಆಗಿದೆ. ಗೌರ್ಮೆಂಟ್ ನಿರ್ಧಾರ ಒಂದು ಇದರಲ್ಲಿ ನೋಡ್ಬೇಕಾದ್ರೆ ಓಕೆ, ಬಟ್ ಜನಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ನಾವು. ಅವ್ರಿಗೆ ಇನ್ಫಾರ್ಮೇಶನ್ ಮಾಡಬೇಕಾಗತ್ತೆ, ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ, ಹಿಂಗೆ ಬರುತ್ತೆ ಹಿಂಗಿಲ್ಲ ಅಂತ ಹೇಳ್ಬಿಟ್ಟು. ಅದು ಯಾವುದೂ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಪಾದಚಾರಿ ಮಾರ್ಗ ಫುಟ್ಪಾತ್ಗಳಲ್ಲಿ ಒತ್ತುವರಿಗಳನ್ನು ತೆರವು ಮಾಡ್ತಕ್ಕಂಥ ಕಾರ್ಯಾಚರಣೆ ಆರಂಭ ಆಗಿದೆ. ಇಲ್ಲಿ ಬೀದಿಯಲ್ಲಿ ಕುಳಿತಿರುವವರು ಅಪರಾಧಿಗಳಲ್ಲ, ಅವರು ರಾಜಕೀಯ ನಾಯಕರೂ ಅಲ್ಲ. ಒಂದು ಹೊತ್ತಿನ ಊಟಕ್ಕಾಗಿ ತಮ್ಮ ಕುಟುಂಬದ ಜೀವನ ಸಾಗಿಸಲು ಚಿಕ್ಕ ಅಂಗಡಿಗಳನ್ನು ಇಟ್ಟು ದುಡಿತಿರುವ ಸಾಮಾನ್ಯ ಜನ. ಅವರ ಬದುಕಿನ ಆಧಾರವೆಂದು ನುಚ್ಚು ನೂರಾಗಿದೆ. ಸರ್ಕಾರದ ನಿಯಮಗಳು ಬೇಕು, ರಸ್ತೆ ಮತ್ತು ಫುಟ್ಪಾತ್ಗಳು ಜನರಿಗೆ ಸುರಕ್ಷಿತವಾಗಿರಬೇಕು. ಆದರೆ ನಿಯಮ ಜಾರಿಯಾಗುವಾಗ ತಮ್ಮ ಜೀವನೋಪಾಯವನ್ನೇ ಕಳೆದುಕೊಳ್ಳುವ ಈ ಸಣ್ಣ ವ್ಯಾಪಾರಿಗಳ ಬಗ್ಗೆ ಪರ್ಯಾಯ ವ್ಯವಸ್ಥೆ ಮಾಡುವುದು ಕೂಡ ಸರ್ಕಾರದ ಜವಾಬ್ದಾರಿವಲ್ಲವೇ?
ಹಾಗಾದರೆ ಸರ್ಕಾರ ಮಾಡ್ತಿರೋದು ನಾನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಜನಗಳಿಗೆ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಬೇಕು. ಆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು ಸರ್ಕಾರ. ಆದರೆ ಇಲ್ಲಿವರೆಗೂ ಯಾವುದೇ ಆ ಥರದ ವ್ಯವಸ್ಥೆ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಮಾಡಿಲ್ಲ ಇವರು. ಸೊ ಇವಾಗ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಸರ್ಕಾರ ಮಾಡಬೇಕಾಗಿರೋ ಕೆಲಸಗಳು ತುಂಬ ಇದೆ. ಸೊ ಓಕೆ, ಇವರು ನಮ್ಮ ಜನರಿಗೋಸ್ಕರ ಇವರು ಫುಟ್ಪಾತನ್ನ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಫುಟ್ಪಾತ್ ತೆರವುಗೊಳಿಸಿದ್ರು. ನಾನು ಇದಕ್ಕಿಂತ ಮುಂಚೆ ನನ್ನ ಹಳೆ ವಿಡಿಯೋಗಳು ಕೂಡ ಮಾಡಿದ್ದೀನಿ ನಾನು. ಸೊ ಇವರು ಜನಸಾಮಾನ್ಯರಿಗೆ ಇವಾಗ ಸಂಚಾರಕ್ಕೆ ನಮಗೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ಇದು ಒಂದೇ ಅಲ್ಲ ಇವರು ಮಾಡಬೇಕಾಗಿರೋದು. ಹೌದು, ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ನನ್ನ ರಾಜಕಾರಣಿಗಳು ಒಂದು ದೃಢ ನಿರ್ಧಾರ ತೊಗೊಂಡಿದ್ದಾರೆ. ಓಕೆ, ಬೆಂಗಳೂರನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಓಕೆ, ಬಟ್ ಮೇಜರ್ ಸರ್ ಟ್ರಾನ್ಸ್ಪೋರ್ಟು. ಸೊ ಟ್ರಾನ್ಸ್ಪೋರ್ಟಲ್ಲಿ ನಿಮಗೆ ಗೊತ್ತಿರೋದು ಏನಂದರೆ, ಈ ರೋಡ್ಗಳಲ್ಲಿ ಪಾತ್ ಹೋಲ್ಸ್ ಇದೆ, ಎಲ್ಲಿದ್ರೂ ಡಾಂಬರಿ ನವೀಕರಣ ಮಾಡಬೇಕಾಗಿರೋದಿದೆ, ಮತ್ತು ತುಂಬ ಕಡೆ ಸುಗಮವಾದ ರಸ್ತೆ ಕೂಡ ಇಲ್ಲ. ಸೊ ಇವಾಗ ನಾನು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಪ್ರತಿಯೊಂದು ನಾನು ರೋಡ್ಸ್ನ ನಿಮಗೆ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ. ಮೇಯ್ನ್ ಸರ್, ಇವಾಗ ಬೆಂಗಳೂರು ಸಿಟಿಯಲ್ಲಿ ಒಂದು ಮಳೆ ಅಂತ ಬಂದರೆ ಆ ರೋಡೇ ಕಾಣಿಸಲ್ಲ. ಒಂದು ರೋಡ್ಗೆ ಟಾರ್ ಇಲ್ಲ ಅಂದರೆ ಆ ಧೂಳಲ್ಲೇ ಓಡಾಡಬೇಕು. ಸೊ ನಮ್ಮ ದಿನನಿತ್ಯದ ಜನಗಳಿಗೆ ಎಷ್ಟು ಕಷ್ಟ ಆಗ್ತದೆ ಅಂದರೆ, ಬೈಕ್ ಸವಾರರಾಗಲಿ ಮತ್ತು ಕಾರ್ ಸವಾರರಾಗಲಿ, ಮತ್ತೊಂದು ಸರ್ ತುಂಬ ಇದೆ. ನಿಮ್ಗೆ ಮಾಡಬೇಕಾಗಿರೋ ಕೆಲಸಗಳು ತುಂಬ ಇದೆ ಸರ್. ಬಟ್ ಇದು ಒಂದು ಬಡವ್ರ ಮೇಲೆ ನೀವು ಒಂದು ಇದನ್ನು ತೋರಿಸ್ತಾ ಇದ್ದೀರಿ ನೀವು. ಓಕೆ, ನಾವು ಏನೋ ಮಾಡ್ತಾ ಇದ್ದೀವಿ ಅನ್ನೋದು ಬಿಟ್ಟು, ಬಟ್ ನೀವು ಮಾಡಬೇಕಾಗಿದೆ ಆ್ಯಕ್ಚುಲಿ ಕೆಲಸಗಳನ್ನ ನೀವು ಮರೆತು ಬಿಟ್ಟು ಬೇರೆದೇನೋ ಮಾಡ್ತಾ ಇದ್ದರೆ ಸೊ ನಾವು ಏನು ಹೇಳಬೇಕಾಗಿತ್ತು. ಸಪೋಸ್ ನಾನು ನಿಮಗೆ ಒಂದು ಹೇಳ್ತೀನಿ, ಇವಾಗ ನಾನೇನು ವಿಡಿಯೋ ಮಾಡಿದ್ದೀನಲ್ಲ, ಇದರಲ್ಲಿ ನೋಡ್ತಾ ಇರ್ಬೋದು ನೀವು, ಓಪನ್ ಡ್ರೈನೇಜ್ ನೀವು ಕರೆಕ್ಟಾಗಿ ಎಲ್ಲೂ ಮಾಡಿಲ್ಲ. ಸೊ ಎಲ್ಲನೂ ಓಪನ್ ಆಗಿ ಬಿಟ್ಟಿದ್ದೀರಾ, ಎಲ್ಲನೂ ತೆರೆದಾಗಿ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಗೊತ್ತಾ ಸರ್ ನಿಮಗೆ? ಓಪನ್ ಡ್ರೈನೇಜಿಂದ ಸೊ ಇವಾಗ ಸೊಳ್ಳೆಗಳು ಬರ್ತದೆ. ಸೊ ಇನ್ ಕೇಸು ಸೊಳ್ಳೆಗಳು, ಅದರಿಂದ ಮಲೇರಿಯಾ, ಟೈಫಾಯ್ಡ್ ಏನನ್ನ ಮತ್ತೊಂದು ಕಾಯಿಲೆ ಬರುತ್ತೆ ಸರ್. ಯಾಕಂದರೆ ಜನವಸತಿಗಳಲ್ಲಿ ಮಕ್ಕಳು ಇರ್ತವೆ, ದೊಡ್ಡವ್ರು ಇರ್ತಾರೆ, ಅವ್ರಿಗೆಲ್ಲನೂ ಆ ಸೊಳ್ಳೆಗಳು ಬಂದು ಸ್ಪ್ರೆಡ್ ಆಗೋದ್ರಿಂದ ಇವಾಗ ಏನಾಗುತ್ತೆ, ಹೆಲ್ತ್ ಕಾನ್ಷಿಯಸ್ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ಅದು ಬಿಟ್ಟರೆ ಡ್ರೈನೇಜ್ ವ್ಯವಸ್ಥೆ ಕರೆಕ್ಟಾಗಿ, ಡ್ರೈನೇಜ್ ವ್ಯವಸ್ಥೆ ಇಲ್ಲ ಅಂದರೆ ಇವತ್ತಿನ ದಿನ ಎಲ್ಲನೂ ನೀರಿಗೆ ತುಂಬ್ಕೊಂಡು ಹೋಗುತ್ತೆ ರೋಡ್ಗಳೆಲ್ಲನೂ. ಸೊ ಬೈಕ್ ಸವಾರರಾಗಲಿ, ಇಲ್ಲ ವಾಹನ ಸವಾರರಾಗಲಿ, ಇಲ್ಲ ನಮ್ಮ KSRTC ಬಸ್ಸು, BMTC ಬಸ್ಸೇ ಹೆಂಗೆ ಸರ್ ಹೋಗುತ್ತೆ? ಇವಾಗ ನೀವೇನೇನು ನೋಡ್ತಾ ಇದ್ದೀರಲ್ಲ, ಇಷ್ಟೆಲ್ಲನೂ ಪ್ರಾಬ್ಲಮ್ಗಳು ನಮ್ಮದೇ. ಗೌರ್ಮೆಂಟ್ ನಿಮ್ದು ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನೀವು ದೊಡ್ಡದಾಗಿ ನಾವು ಬೆಂಗಳೂರು ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ಬಿಟ್ಟು ನೀವು ಫುಟ್ಪಾತ್ ತೆರವುಗೊಳಿಸ್ತಾ ಇದ್ದೀರಾ. ನಾನು ಅದಕ್ಕೆಲ್ಲ ಅಪ್ರಿಷಿಯೇಟ್ ಮಾಡ್ತೀನಿ ಸರ್. ಯಾಕೆ ಸರ್ ನಿಮಗೆ ಇದೆಲ್ಲ ನಿಮಗೆ ಕಣ್ಣು ಮುಂದೆ ಕಾಣಿಸ್ತಲ್ಲ ಅಂತ ನಾನು ಇಂಥ ದೊಡ್ಡ ಕೆಲಸಗಳು ನಿಮ್ಮ ಕಣ್ಣು ಮುಂದೆ ಇಷ್ಟೆಲ್ಲ ಪ್ರಾಬ್ಲಮ್ಗಳಿದ್ದಾವೆ. ಜನಗಳು ಟ್ಯಾಕ್ಸ್ ಕಟ್ತಾರೆ ಸರ್, ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದು ಎಲ್ಲಿ ಹೋಗುತ್ತೆ? ರೋಡು ಅಭಿವೃದ್ಧಿ ಪಡಿಸಬೇಕು ನೀವು. ಸೊ ಒಂದು ಫುಟ್ಪಾತ್ ತೆರವು ಮಾಡಿಸ್ದೆ ನಾವು, ಅದರಿಂದ ನಾವು ಜನಗಳು ಸೇಫ್ ಆದರು ಅಂತ ಸರ್ ಆಕ್ಸಿಡೆಂಟಲ್ಲಿ ತುಂಬ ಜನ ಸಾಯ್ತಾ ಇದ್ದಾರೆ ಸರ್ ಇವತ್ತಿನ ದಿನ ಜನ ರೋಡಲ್ಲಿ. ನಾನು ರೋಡಿನ ಸ್ಥಿತಿ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವೇನು ಕಣ್ಣಿಗೆ ಕಾಣಿಸ್ತಲ್ವ ಇದೆಲ್ಲನೂ? ಮತ್ತು ಇದೆಲ್ಲ ನೀವು ಏನು ಮಾಡ್ತಾಯಿದ್ದೀರಿ? ಸರ್ಕಾರ ಕಣ್ಣು ಮುಚ್ಕೊಂಡು ನೋಡ್ತಾ ಇದ್ದೇನೆ ಸರ್. ಯಾರೋ ಒಬ್ಬರು ರಾಜಕಾರಣಿಗಳು ಬದಲಾಗೋದಲ್ಲ ಸರ್, ಪ್ರತಿಯೊಬ್ಬರು ರಾಜಕಾರಣಿಗಳು ಬದಲಾಗಬೇಕಾಗುತ್ತೆ. ಯಾಕಂದರೆ ನಾವು ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಅಭಿವೃದ್ಧಿ ನಮ್ಮ ಒಬ್ಬರಿಂದ ಆಗಲ್ಲ ಸರ್, ನಮ್ಮ ಎಲ್ಲರಿಂದ ಬೇಕು. ಸೊ ನಾನು ಇವತ್ತು ಎಲ್ಲನೂ ಕೇಳ್ತಾ ಇದ್ದೀನಿ. ಸೊ ಇದೊಂದೇ ಅಲ್ಲ ಫುಟ್ಪಾತ್ ಅಂತ. ಸೊ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ನೀವು ಇದನ್ನೆಲ್ಲನೂ ನಿಮ್ಮ ಗಮನಕ್ಕೆ ಬಂದರೆ ಸಾಕು ಅಂತ ಹೇಳ್ಬಿಟ್ಟು.